ಸೊ ಹೇ ಗೈಸ್, ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಕೇಸ್ ಬಗ್ಗೆ ತಿಳ್ಕೊತೇವೆ. ಸೊ ಸ್ಮಾಲ್ ಕೇಸ್ ಅಂದ್ರೆ ಏನು, ಸ್ಮಾಲ್ ಕೇಸ್ ಹೇಗೆ ವರ್ಕ್ ಆಗುತ್ತೆ, ಹಾಗೂ ಸ್ಮಾಲ್ ಕೇಸಸ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಇಮ್ಯಾಜಿನ್ ಮಾಡಿ, ಬ್ಯಾಸ್ಕೆಟ್ ಫುಲ್ ಆಫ್ ಹುಷಾರಾಗಿ ಆಯ್ಕೆ ಮಾಡಿರೋ ಹಣ್ಣುಗಳಿದೆ. ಸೊ ಒಂದೊಂದು ಹಣ್ಣು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ, ಹಾಗೂ ಒಂದೊಂದು ಹಣ್ಣು ಒಂದೊಂದು ಫ್ಲೇವರ್ ಅಥವಾ ಬೆನಿಫಿಟ್ಸ್ ಇರುತ್ತೆ. ಸೊ ಸ್ಮಾಲ್ ಕೇಸು ಅದೇ ತರ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸ್ಮಾಲ್ ಕೇಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಇರುತ್ತೆ ಅಥವಾ ETFs ಇರುತ್ತೆ. ಸೊ ಈ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಅಥವಾ ETFs ಏನಿರುತ್ತೆ ಅದೊಂದು ಸ್ಪೆಸಿಫಿಕ್ ಐಡಿಯಾ ಅಥವಾ ಒಂದು ಸ್ಪೆಸಿಫಿಕ್ ಥೀಮ್ ಮೇಲೆ ಆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿರ್ತಾರೆ. ಸೊ ನಿಮಗೆ ಆ ಥೀಮ್ ಇಷ್ಟ ಆಗಿರೋ ಅಥವಾ ಆ ಥೀಮ್ ಅಥವಾ ಐಡಿಯಾ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಅನ್ಸಿದ್ರೆ ನೀವು ಆ ಸ್ಪೆಸಿಫಿಕ್ ಸ್ಮಾಲ್ ಕೇಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಉದಾಹರಣೆಗೆ ನಿಮಗೆ ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಟೆಕ್ನಾಲಜಿ ಮೇಲೆ ಸ್ಮಾಲ್ ಕೇಸ್ ಸಿಗುತ್ತೆ, ಅಥವಾ ಸಸ್ಟೈನೇಬಲ್ ಎನರ್ಜಿ ಮೇಲೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಅದ್ರ ಮೇಲೂ ಸಹ ಸ್ಮಾಲ್ ಕೇಸ್ ನೋಡಕ್ ಸಿಗುತ್ತೆ, ಅಥವಾ ಡಿವಿಡೆಂಡ್ ಗ್ರೋತ್ ಮೇಲೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಅದ್ರ ಮೇಲೂ ಸಹ ನಿಮಗೆ ಒಂದು ಸ್ಮಾಲ್ ಕೇಸ್ ಏನಿದೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಅನ್ಸ್ತಿರ್ಬೋದು ವೈ ಸ್ಮಾಲ್ ಕೇಸ್ ಅಂತ, ಏನಕ್ಕೆ ನೀವು ಸ್ಮಾಲ್ ಕೇಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ. ಸೊ ಮೊದಲನೇ ರೀಸನ್ ಏನಿರುತ್ತೆ ಅಂದ್ರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಇದೇನು ತುಂಬಾ ಕಾಂಪ್ಲಿಕೇಟೆಡ್ ಆಗಿಲ್ಲ. ಸೊ ನೀವು ಒಂದು ಇಂಡಿವಿಜುವಲ್ ಸ್ಟಾಕ್ ನ ಕೂತಿ ಅನಾಲಿಸಿಸ್ ಮಾಡ್ಬೇಕಂತ ಏನಿರಲ್ಲ. ಸೊ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಯು ಆರ್ ಇನ್ವೆಸ್ಟಿಂಗ್ ಇನ್ ದ ಐಡಿಯಾಸ್ ಯು ಬಿಲೀವ್. ಸೊ ಉದಾಹರಣೆಗೆ ನಿಮಗೆ ಡೌನ್ ದ ಲೈನ್ 5 years ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಆಗ್ಬೋದು ಅನ್ಸಿದ್ರೆ ಸೊ ನೀವು ಆ ಪರ್ಟಿಕ್ಯುಲರ್ ಐಡಿಯಾ ಮೇಲೆ ಏನ್ ಮಾಡ್ತಿದ್ರೆ ಸ್ಮಾಲ್ ಕೇಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಈ ತರ ನಿಮಗೆ ಸಸ್ಟೈನೇಬಲ್ ಎನರ್ಜಿ ಇರ್ಬೋದು, ಅಥವಾ ಹೆಲ್ತ್ ಕೇರ್ ಇರ್ಬೋದು, ಅಥವಾ ಯಾವ್ದಾದ್ರು ಟೆಕ್ನಾಲಜಿ ಇರ್ಬೋದು. ಸೊ ಆ ಪರ್ಟಿಕ್ಯುಲರ್ ಐಡಿಯಾ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. ಹಾಗೂ ಇದರಲ್ಲಿ ಕಾಂಪ್ಲಿಕೇಟೆಡ್ ಅಂತ ಏನಿರಲ್ಲ, ನಿಮ್ಗೆ ಸುಲಭವಾಗಿ ಎಲ್ಲ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಇಟ್ ಇಸ್ ಮ್ಯಾನೇಜ್ ಬೈ ಎಕ್ಸ್ಪರ್ಟ್ಸ್. ಸೊ ಈ ಸ್ಮಾಲ್ ಕೇಸಸ್ ಎಲ್ಲ ಒಂದು ಲೀಡಿಂಗ್ ಪ್ರೊಫೆಷನಲ್ಸ್ ಕ್ರಿಯೇಟ್ ಮಾಡೋದು. ಸೊ ಫಿನಾನ್ಷಿಯಲ್ ಪ್ರೊಫೆಷನಲ್ಸ್ ಏನಿರ್ತಾರೆ ಅವ್ರು ರಿಸರ್ಚ್ ಮಾಡ್ತಾರೆ, ಅನಾಲಿಸಿಸ್ ಮಾಡ್ತಾರೆ, ಹಾಗೂ ಇನ್ ಡೆಪ್ತ್ ಆಗಿ ಎಲ್ಲ ಅನಾಲಿಸಿಸ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಸ್ಮಾಲ್ ಕೇಸಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದರಲ್ಲಿ ನಿಮ್ಗೆ ಏನಾಗ್ತಿದೆ, ನಿಮ್ಮ ಟೈಮ್ ಎಫರ್ಟ್ಸ್ ಎಲ್ಲ ಸೇವ್ ಆಗ್ತಿದೆ. ಮೂರನೇದಾಗಿ ಏನಂದ್ರೆ ಒನ್ ಕ್ಲಿಕ್ ಇನ್ವೆಸ್ಟಿಂಗ್. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಏನಿರಲ್ಲ. ಸೊ ಏಂಜಲ್ ಒನ್ ಸಹಾಯದಿಂದ ನೀವು ಸುಲಭವಾಗಿ ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೇಗೆ ಅಂತ ನಾನು ವಿಡಿಯೋ ಎಂಡ್ ಅಲ್ಲಿ ತೋರಿಸ್ಕೊಡ್ತೇನೆ. ಸೊ ನಿಮಗೆ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂದ್ರೆ ಯಾರ್ಯಾರು ಈ ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಸೊ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟರ್ ಆಗಿದ್ರು ಸಹ ಈ ಸ್ಮಾಲ್ ಕೇಸಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಅದೇ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ ಆಗಿದ್ರು ಸಹ, ನೀವೇನಾದ್ರೂ ಥೀಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಹುಡುಕ್ತಿದ್ರೆ ಆಗ ನೀವು ಸ್ಮಾಲ್ ಕೇಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಹಾಗೆ ಮೇನ್ ಆಗಿ ಏನಾದ್ರೂ ನೀವು ಬಿಸಿ ಇಂಡಿವಿಜುವಲ್ ಆಗಿದ್ರೆ, ನಿಮ್ಗೆ ಸಾಕಷ್ಟು ಬೇರೆ ಕೆಲಸ ಇದ್ದು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂತಿ ಅನಾಲಿಸಿಸ್ ಮಾಡಕ್ ಆಗ್ತಿಲ್ಲ, ಆದ್ರೆ ಇನ್ವೆಸ್ಟ್ ಮಾಡ್ಬೇಕಂತ ಇದ್ರು ಸಹ ನೀವು ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ನಾನೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇಲ್ಲಿದ್ದೇನೆ. ಇಲ್ಲಿ ಸ್ಮಾಲ್ ಕೇಸಸ್ಗೆ ಹೋಗಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಹೋಮ್ ಅಂತ ಆಪ್ಷನ್ ಕಾಣಿಸ್ತದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ. ಸೊ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲೂ ಸೇಮ್ ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಕಾಣಿಸುತ್ತೆ ಸ್ಕ್ರಾಲ್ ಮಾಡಿದಾಗ. ಸೊ ಇಲ್ಲಿ ಸ್ಮಾಲ್ ಕೇಸ್ ಅಂತ ಕಾಣಿಸ್ತಿದೆ ನೋಡಿ, ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಾನು ಇನ್ನೊಂದು ಪೇಜ್ಗೆ ರಿಡೈರೆಕ್ಟ್ ಆಗ್ತಿದ್ದೀನಿ. ಸೊ ಇಲ್ಲಿ ಸ್ಮಾಲ್ ಕೇಸ್ ಪೇಜ್ಗೆ ಲ್ಯಾಂಡ್ ಆಗಿದ ತಕ್ಷಣ ಏನು ಮಾಡಿ, ಇಲ್ಲಿ ಆಲ್ ಸ್ಮಾಲ್ ಕೇಸಸ್ ಅಂತ ಕಾಣಿಸ್ತಿದೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಷ್ಟೊಂದು ಫಿಲ್ಟರ್ ಆಪ್ಷನ್ಸ್ ನೋಡಕ್ಕೆ ಸಿಗುತ್ತೆ. ಸೊ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರ್ಬೋದು. ಸೊ ನೀವೇನಾದ್ರೂ ಅಂಡರ್ 5K ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಅಂಡರ್ 5K ಇರೋ ಸ್ಮಾಲ್ ಕೇಸಸ್ ಬರುತ್ತೆ, ಅಥವಾ ಅಂಡರ್ 25K ಇದ್ರೆ ಅಂಡರ್ 25K ಸೆಲೆಕ್ಟ್ ಮಾಡ್ಬೋದು, ಅಥವಾ ಅಂಡರ್ 50K ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಇಲ್ಲಿ ಸಹ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಅಂಡರ್ 5K ಸೆಲೆಕ್ಟ್ ಮಾಡ್ತೇನೆ ನಾನು. ಹಾಗೂ ವಾಲಟಿಲಿಟಿ, ಹಾಗೂ ನಿಮಗೆ ವಾಲಟಿಲಿಟಿ ಹೇಗಿರಬೇಕು ಅಂತ ಸಹ ಸೆಲೆಕ್ಟ್ ಮಾಡಿ. ನಿಮಗೆ ಲೋ ವಾಲಟಿಲಿಟಿ ಬೇಕಂದ್ರೆ ನಿಮಗೆ ಲೋ ವಾಲಟಿಲಿಟಿ ಸ್ಮಾಲ್ ಕೇಸಸ್ ಸಿಗುತ್ತೆ, ಅಥವಾ ಮೀಡಿಯಂ ವಾಲಟಿಲಿಟಿ ಬೇಕಂದ್ರೆ ನಿಮಗೆ ಮೀಡಿಯಂ ವಾಲಟಿಲಿಟಿ ಸ್ಮಾಲ್ ಕೇಸಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ತುಂಬಾ ಹೈ ವಾಲಟಿಲಿಟಿ ಇರಲಿ ಅಂತ ಇದ್ರೆ ಸಹ ನಿಮಗೆ ಹೈ ವಾಲಟಿಲಿಟಿ ಸ್ಮಾಲ್ ಕೇಸಸ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾನು ಲೋ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಏನು ಕಾಣಿಸಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ಸೊ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಆಸೆಟ್ ಅಲೋಕೇಶನ್ ಇರ್ಬೋದು, ಅಥವಾ ಡಿವಿಡೆಂಟ್ ಇರ್ಬೋದು, ESG ಇರ್ಬೋದು, ಅಥವಾ ಫಂಡಮೆಂಟಲ್ ಆಗಿರ್ಬೋದು, ಅಥವಾ ನಿಮಗೆ ಗೋಲ್ ಬೇಸ್ಡ್ ಆಗಿರ್ಬೋದು, ಅಥವಾ ಗ್ರೋತ್ ಇರ್ಬೋದು, ಮೊಮೆಂಟಮ್ ಇರ್ಬೋದು. ಸೊ ಈ ತರ ನಿಮಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಉದಾಹರಣೆಗೆ ನಾನು ಇಲ್ಲಿ ಡಿವಿಡೆಂಟ್ ಸೆಲೆಕ್ಟ್ ಮಾಡ್ತೇನೆ, ಹಾಗೂ ಇಲ್ಲಿ ವಾಲಟಿಲಿಟಿ ಮೀಡಿಯಂ ಸೆಲೆಕ್ಟ್ ಮಾಡ್ತೇನೆ, ಹಾಗೂ ಇನ್ವೆಸ್ಟ್ಮೆಂಟ್ ಏನಿದೆ ಅಂಡರ್ 5K ಕೊಡ್ತೇನೆ. ಸೊ ಇಲ್ಲಿ ಯಾವ್ದು ಬಂದಿದೆ, ಡಿವಿಡೆಂಟ್ ಕಿಂಗ್ಸ್ ಅಂತ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಆ ಸ್ಮಾಲ್ ಕೇಸ್ ಬಗ್ಗೆ ಏನೇ ಡೀಟೇಲ್ ಬೇಕಿದ್ರು ಈ ಓವರ್ ವ್ಯೂ ಅಲ್ಲಿ ಅಬೌಟ್ ಸ್ಮಾಲ್ ಕೇಸ್ ಅಂತ ಏನಿದೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಸ್ಮಾಲ್ ಕೇಸ್ ಬಗ್ಗೆ ನಿಮ್ಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಇಲ್ಲೇ ನೋಡಕ್ ಸಿಗ್ತಿದೆ ಪರ್ಫಾರ್ಮೆನ್ಸ್ ನೋಡಕ್ ಸಿಗ್ತದೆ. ಸೊ ಲೈವ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಇದು ನಿಮಗೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಜೊತೆ ಕಂಪೇರ್ ಮಾಡಿದ್ರೆ ಈ ಡಿವಿಡೆಂಟ್ ಕಿಂಗ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಈ ಗ್ರಾಫ್ ನೋಡಬಹುದು. ಸೊ ಈಕ್ವಿಟಿ ಲಾರ್ಜ್ ಕ್ಯಾಪ್ ನ ಔಟ್ ಪರ್ಫಾರ್ಮ್ ಮಾಡಿದೆ ಈ ಡಿವಿಡೆಂಟ್ ಕಿಂಗ್. ಸೊ ಹಾಗೆ ಇನ್ನೊಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಡೀಟೇಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸಹ ಮಾಡ್ಬೋದು, ಅಥವಾ SIP ಸಹ ಮಾಡ್ಬೋದು. ಸೊ ಇದನ್ನ ನೀವು ವಾಚ್ ಲಿಸ್ಟ್ಗೂ ಸಹ ಆ್ಯಡ್ ಮಾಡ್ಬೋದು. ಆ್ಯಡ್ ಟು ವಾಚ್ ಲಿಸ್ಟ್ ಅಂತ ಕೊಟ್ಟು ವಾಚ್ ಲಿಸ್ಟ್ಗೆ ಸಹ ಆ್ಯಡ್ ಮಾಡ್ಬೋದು. ಇಲ್ಲ ನಿಮಗೆ ವಾಚ್ ಲಿಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಇಲ್ಲಿ ಇನ್ವೆಸ್ಟ್ ನಾವು ಅಂತ ಕ್ಲಿಕ್ ಮಾಡ್ಬಿಟ್ಟು ನೀವು ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ತರ ನೀವು ಏಂಜಲ್ ಒನ್ ಸಹಾಯದಿಂದ ಸುಲಭವಾಗಿ ಏನಿದೆ ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಒಂದು ರಿಮೈಂಡರ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವಾಗಲೂ ರಿಸ್ಕ್ ಇದ್ದೇ ಇರುತ್ತೆ. ಸ್ಮಾಲ್ ಕೇಸಲ್ಲಿ ಸುಮ್ಮನೆ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಡಿ, ನೀವು ಸಹ ಸ್ವಲ್ಪ ರಿಸರ್ಚ್ ಆಗೋ ಅನಾಲಿಸಿಸ್ ಮಾಡಿ. ಸೊ ಸ್ಮಾಲ್ ಕೇಸ್ಗಳು ಏನಿದೆ ಔಟ್ ಪರ್ಫಾರ್ಮ್ ಮಾಡಿದೆ ಅಂದಿದ ತಕ್ಷಣ ಅದರಿಂದ ಒಂದು ಮ್ಯಾಜಿಕ್ ಬುಲೆಟ್ ತರ ಆಗಲ್ಲ. ಸೊ ನೀವೇನಾದ್ರೂ ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಡೈವರ್ಸಿಫಿಕೇಶನ್ ಹಾಗೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ವ್ಯೂ ಇದ್ರೆ ಮಾತ್ರ ಸ್ಮಾಲ್ ಕೇಸ್ ಇಂದ ಲಾಭ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋ ಸಹ ಪೂರ್ತಿ ಎಜುಕೇಶನ್ ಪರ್ಪಸ್ ಗಾಗಿ ಮಾಡಿರೋದು. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ.